ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎಲ್ಲ ಈಗ ಆಲ್ರೆಡಿ 12:30 ಆ ಥರ ಆಗ್ತಾ ಇದೆ. ಸೊ ಈಗ ನವೀನ್ ಅವರು ಶ್ರೀಕೃಷ್ಣ ಬೇಕ್ರಿಗೆ ಹೋಗಿದ್ದಾರೆ ಕೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನಾವಿವತ್ತು ನಮ್ಮ ಆರ್ಯನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಮತ್ತೆ ಆರ್ಯ ಊರಲ್ಲಿದ್ದಾರೆ ಅಲ್ವಾ. ಅವ್ನ ಪೂರದು ಬರ್ಡೇ, ಅವ್ನ ಕಸಿನ್ದು ಬರ್ಡೇ, ಅದಕ್ಕೆ ಅವನು ಕೇಕ್ ತೊಗೊಂಡೋಗೋಣ, ಅವನು ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರ ಪಪ್ಪಂಗೆ ಹೇಳ್ಬಿಟ್ಟು ಕೇಕ್ ತರಿಸ್ತಾ ಇದ್ದಾನೆ. ನವೀನ್ ಅವ್ರು ಕೇಕ್ ತೊಗೊಬರೋದಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಇಷ್ಟ ಅಂದರೆ ನನಗೆ ಸೀರಿಯಸ್ಲಿ ಅಥರ್ವನ್ನ ಈ ಥರ ನೋಡಿ ಏನು ಅನಿಸ್ತು ಅಂತ ಅಂದರೆ, ನಾನು ಇನ್ನೊಂದು ಮಗು ಮಾಡ್ಕೊಂಡಿಲ್ಲ ಅಂತಾನೆ ನಿಜವಾಗ್ಲೂ ಗಿಲ್ಟ್ ಫೀಲ್ ಮಾಡಬೇಕಿತ್ತೇನೋ ಅಂತ ಅನಿಸ್ಬಿಡ್ತು. ಯಾರ್ದು? ನಂದು. ನಿಂದು ಸೆಪ್ಟೆಂಬರ್ 28. ಯಾಕಂದ್ರೆ ಅವ್ನು ತುಂಬಾ ಮಕ್ಳ ಜೊತೆ ಆಟ ಆಡೋದಕ್ಕೆ ಖುಷಿ ಬೀಳ್ತಾನೆ, ಇಷ್ಟಪಡ್ತಾನೆ. ನೀನ್ ಸೆಪ್ಟೆಂಬರ್ 28 ಹುಟ್ಟಿರೋದು. ಪೂರ್ವ ಏಪ್ರಿಲ್ 5th. ಇವತ್ತು 5th ಡೇಟ್, ಮಂತ್ ಏಪ್ರಿಲ್. ಸೊ ಅವನು ಅವ್ರ ಜೊತೆ ಟೈಮ್ ಕಳೆಯೋದಕ್ಕೆ, ಆಟ ಆಡೋದಕ್ಕೆ ತುಂಬಾ ಖುಷಿ ಪಡ್ತಾನೆ. ನಾನು ಅದನ್ನೇ ಅನ್ಕೋತಾ ಇದ್ದೆ, ಇವ್ನು ಏನಾದ್ರು ಒಂಟಿ ಆಗ್ಬಿಟ್ಟಿದ್ರೆ, ಇವನೊಬ್ನೇ ಆಗ್ಬಿಟ್ಟಿದ್ರೆ ನಾನು ತುಂಬ ಫೀಲ್ ಮಾಡ್ಕೊಬಿಡ್ತಾ ಇದ್ದೆ, ಅಯ್ಯೋ ನನ್ನ ಮಗ ಫೀಲ್ ಮಾಡ್ತವನೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ ಬಂದು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಡ್ರೆಸ್ಸಿಗೆ ಇಷ್ಟು ರಗ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. ಫುಲ್ಲು ತೋರಿಸ್ತೀನಿ ನಾನು. ಇಷ್ಟೊತ್ತು ಬೇಗ ಬಂದಿಲ್ಲ ಅಂಕಲ್, ಲೇಟಕ್ಕೆ ಬಂದಿದ್ಯಾ? ಯಾಕೆ ಅಂದ್ರೆ ಕೆಜಿ ಅದು 1 kg ತರ ಕಾಣ್ತಾನಿಲ್ಲ, ಇಷ್ಟು ಸಿಗ್ತೈತೆ 1 kg ಅಂತವನೆ. ಅದು ತೂಕ ಮಾಡು ಅಂದ್ರೂ ತೂಕ ಮಾಡ್ತಾ ಇಲ್ಲ. ತೂಕ ಮಾಡಕ್ಕಿಂತ ಮುಂಚೆ ಸರ್ ಇದು ತೂಕದ ಲೆಕ್ಕದಲ್ಲಿ ನಾನು ಕೊಡಲ್ಲ, ಇದು ಉಂಡೆ ಲೆಕ್ಕ. ಎಲ್ಲಿ ಯಾವ ಕಡೆ ಉಂಡೆ ಲೆಕ್ಕದಲ್ಲಿ ಮಾರ್ತಾರೆ? ಅವನು ಅದನ್ನ ಹೇಳ್ತಾ ಇರೋದು. ತೂಕ ಮಾಡಿದಾಗ ಯಾವಾಗ 820 ಗ್ರಾಮ್ ಬಂದ್ಬಿಡ್ತು. ನಾನು ಪೇಸ್ಟ್ ಮಾತ್ರ ಕೆಜಿ ಲೆಕ್ಕದಲ್ಲಿ ಕೊಡೋದು, ಇದನ್ನ ಕೆಜಿ ಅಲ್ಲ, ಅದು ಇದ್ರ ಲೆಕ್ಕ ಅಂತೆ. ಹೆಂಗಿರ್ತದೆ ಕೇಕು? ಎಲ್ಲೂ ನೋಡಿಲ್ಲ ಪೀಸ್ ಲೆಕ್ಕ ಈ ತರ. ಅದು ಚಿಕ್ಕ ಚಿಕ್ಕ ಸ್ಮಾಲ್ ಪೀಸ್ ನ ಪೀಸ್ ಲೆಕ್ಕದಲ್ಲಿ ಕೊಡೋದು. ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಉಂಡೆ ಏನ್ ಮಾಡೋರು, ಇದು 1 kg ಕ್ವಾಂಟಿಟಿ ಇಲ್ಲ ಅಂದಾಗ 1 kg ದುಡ್ಡು ಯಾಕೆ ಕೊಡ್ಲಿ? ಅವ್ನು ತೂಕ ಮಾಡಿದಾಗ ಇದ್ರ ಬಿಟ್ಟ ಯಾವಾಗ ವಿಡಿಯೋ ಮಾಡ್ತಾ ಇದ್ದೋ 820 ಗ್ರಾಮ್ಗೆ 1 kg ದುಡ್ಡು ನಾನೇ ಕೊಡ್ಲಾ? ತೂಕದ ಲೆಕ್ಕ. ಯಾರು ಅದು ಅಂಗಡಿಲಿ ಕೆಲಸ ಮಾಡೋ ಹುಡುಗನ? ಓನರ್ ಅವನು, ಶ್ರೀಕೃಷ್ಣ ಬೇಕ್ರಿನು. ಒಳಕ್ ಹೋಗಿ ನೀನ್ ಇಷ್ಟೆಲ್ಲ ಆದ್ಮೇಲೆ ನೀನ್ ಒಳಗಡೆ ಎಲ್ಲ ಹೆಂಗೆ ಹೈಜೆನಿಕ್ ಮೇಂಟೈನ್ ಮಾಡ್ತಾ ಇದ್ದೆ ತೋರ್ಸು ಅಂದ್ರೆ ಹಿಂಗ್ ಅನ್ಕೊಂಡ್ ಬರ್ತಾವ. ನೀನ್ ತಳ್ಕೊಂಡು ವಿಡಿಯೋ ಮಾಡಿದ್ದೀನಿ. ಈಗ ಮೀಡಿಯಾ ಕಳ್ಸ. ಅವ್ನ ಯಾರೋ ಬಿಲ್ಡಿಂಗ್ ಓನರ್ ಅಂತೆ. ಬಿಲ್ಡಿಂಗ್ ಓನರ್ ಬಂದ್ರು. ಬಂದ್ಮೇಲೆ ಅವರು ಸರ್ ಹುಡಿ ಆಯ್ತು ಹಂಗೆ ಹಿಂಗೆ ಅಂತ ಅವರೇ ಮಾತಾಡ್ತಾರ. ಬಿಲ್ಡಿಂಗ್ ಓನರು ಹುಡಿ ಸರ್ ಒಳ್ಳೆ ತಪ್ಪಾಗಿದೆ ಅಂತ. ಇವನು ಹೊರಗಡೆಯಿಂದ ಬಂದವ್ರಿಗೆ ನಾವ್ ಎಷ್ಟು ಇದ್ ಕೊಡ್ತೀವಿ, ಹೊರಗಡೆ ಸ್ಟೇಟ್ ಅವ್ರಿಗೆ ಪ್ರಾಮುಖ್ಯತೆ ಅಂತದ್ರಲ್ಲಿ ನಮ್ಮಂತವ್ರು ಸಹಾಯ ಮಾಡೋರ್ಗೆನೆ ಇವ್ರು ಈ ತರ ಕಿರಿಕ್ ಮಾಡ್ತಾವ್. ನಮ್ಗೇನೆ ಬೇಜಾರಾಗಲ್ವಾ? ಅಲ್ಲ ಅಂದ್ರೆ ಇಲ್ಲಿ ಅವ್ರ ಇಂಟೆನ್ಷನ್ ನೀಟಾಗಿ ಕಾಣ್ತಿದೆ. ಅವ್ರದ್ದು ಮೋಸ ಮಾಡ್ಬೇಕು ಜನಗಳಿಗೆ. 800 ಗ್ರಾಮ್ ಇರೋ ಕೇಕ್ ನ 1 kg ಅಂತ ಯೂಶಲಿ ಕೆಲವ್ರು ತೂಕ ಕೇಳಲ್ಲ. 1 kg ಆಯ್ತು ಇದು 1 kg, ಅದು ಚಿಕ್ಕದಾಗಿ ಕಾಣಿಸಿದ್ರೆ ಅದು 1/2 kg 1 kg ಪ್ಯಾಕ್ ಮಾಡಿ ಅಂತಾರೆ. ತೂಕ ಮಾಡಿಸಿದ ತಕ್ಷಣ ಅವ್ರಿಗೆ ಟೆನ್ಷನ್ ಶುರು ಆಯ್ತು. ನಾವು ನ್ಯಾಯ ಮಾತಾಡ್ತೀವಿ. ಹೌದು, ತಪ್ಪುಗಳ ವಿರುದ್ಧ ಮಾತಾಡಿದಾಗ ಅವರಿಗೆ ಅವ್ರು ತೂಕ ಮಾಡಿದಾಗ 1 kg ಗಿಂತ 200 ಗ್ರಾಮ್ ಜಾಸ್ತಿ ಸರ್ ಕಮ್ಮಿ ಇಲ್ಲ, ಇದು ಕಮ್ಮಿ ಕೊಡೋಣ ಅಲ್ಲ. ಅವ್ರ ಹತ್ರ ಹೇಳ್ಬೋದಿತ್ತು, ಓ ಸರ್ ನಾನು ಒಂದಿದೆ ಅನ್ಕೊಂಡೆ, ಕಮ್ಮಿ ಇದೆ, ಅದೇನ್ ಲೆಸ್ ಮಾಡ್ಕೊಡಿ ಸರ್ ಅಂತ ಹೇಳ್ಬೋದಿತ್ತು. ಆ ವ್ಯಕ್ತಿಯಲ್ಲಿ ಮೋಸ ಅನ್ನೋದಿಲ್ಲ. ಹಂಗೆ ಹೇಳ್ತಾರ ಅವನು. ಯಾವಾಗ ತೂಕ ಕಡಿಮೆ ಬಂದ್ಬಿಡ್ತು, ನಾವ್ ಇದನ್ನ ತೂಕದಲ್ಲಿ ಮಾರಲ್ಲ ಸರ್, ಅದು ಉಂಡೆ ಲೆಕ್ಕ ಕೊಡೋದು ಅದೇ ತರ 1 kg ಅಂತ ಆ ತರ ಉಲ್ಟಾ ಮಾತಾಡ್ತಾವನೆ. ಕಪ್ಪಿ ಮಾಡೋದಕ್ಕೆ ಹೊರಟಿರೋದು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಎಲ್ಲಾ ಕಡೆ ಸ್ವಲ್ಪ ಹುಷಾರಾಗಿರಿ. ಎಷ್ಟು ಟೈಮ್ ವೇಸ್ಟ್ ಆಯ್ತು ರೀ. ಈಗ ನಾವು ಎಷ್ಟೊತ್ತಿಗೆ ಹೊರಟಿದ್ದು? 12. ಕಡಿಮೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗಿದೆ. ನನಗೊಂದು ರೀಲ್ಸ್ ಮಾಡ್ಕೊಡಿ ಅಂತಂದ್ರೆ ನಿಮ್ಗೆ ಗುರ್ದೋಗ್ಬಿಡುತ್ತೆ. ಇಲ್ಲ ಗುರು, ನನ್ಗೆ ಬೇಜಾರಾಗಿದ್ದ. ಅವ್ನು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದ, ನಂಗೆ ಬೇಜಾರಾಯ್ತಾ ಇರ್ಲಿಲ್ಲ. ಯಾವಾಗ ಉಲ್ಟಾ ಸೀದಾ ಮಾತಾಡ್ದ, ಇದನ್ನ ಕೆಜಿ ಲೆಕ್ಕದಲ್ಲಿ ಕೊಡಲು ಅಂತ, ಅದನ್ನ ಮಾತ್ರ ಕೆಜಿ ಲೆಕ್ಕದಲ್ಲಿ ಕೊಡೋದಂತೆ. ಇದು ಕೇಕು ಅದು ಕೇಕು, ಅದು ಪೇಸ್ಟ್ರಿ ಇದು ನಾರ್ಮಲ್. ಏನ್ ಡಿಫ್ರೆನ್ಸ್ ಆಗಿದೆ? ಎಲ್ಲಾನು ಕೆಜಿ ಲೆಕ್ಕದಲ್ಲಿ, ಎಲ್ಲಾನು ಕೆಜಿ ಲೆಕ್ಕದಲ್ಲೇ ಕೊಡ್ಬೇಕು ಕೇಕು ಅಂದ್ಮೇಲೆ. ಅಲ್ಲ ಎಲ್ಲೂ ನಾವು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಅವ್ರು ಹಿಂಗೆ ಹೇಳ್ತಿರೋದು. ತಪ್ಪು. ಆಮೇಲೆ ಯಾವಾಗ ಬಿಲ್ ಕೊಟ್ಟ, ಬಿಲ್ ಕೇಳಿದ್ವಿ, ಅದರಲ್ಲಿ ಕ್ವಾಂಟಿಟಿ ಕರೆಕ್ಟಾಗಿ 800 ಗ್ರಾಮ್ ಹಾಕಿ ಅದಕ್ಕೆ ಅಮೌಂಟ್ ಆಗ್ತಾ. ಬರೀ 800 ಗ್ರಾಮ್ಗೆ ತಗೊಂಡ. ಇಲ್ಲ 1 kg ತಗೋತಾ ಇದ್ದ. ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ವ್ಯಾಪಾರಂ ದ್ರೋಹ ಏನೋ ಇದೆ.
ಬಟ್ ಎಲ್ರು ಈ ತರ ಮಾಡಲ್ಲ, ಮಾಡಲ್ಲ. ಕೆಲವರು ಅಷ್ಟೇ. ಕೆಲವರು 1 kg ಅಂದ್ರೆ 1 kgಗಿಂತ 100 ಗ್ರಾಮ್ 200 ಗ್ರಾಮ್ ಜಾಸ್ತಿನೇ ಕೊಟ್ಟಿರ್ತಾರೆ, ಅದೆಲ್ಲ ಇದೇ ಮಾಡಲ್ಲ. ದುಡ್ಡೇ ತಗೊಳಲ್ಲ, 1 kgಗೆ ದುಡ್ಡು ತಗೋತಾರೆ. ಇವನು 800 ಗ್ರಾಮ್ ಕೇಕ್ ಕೊಟ್ಬಿಟ್ಟು ಆ ಒಂದು ಬಿಡಿ ಹೋಗ್ಲಿ. ಈಗ ನೀವ್ ಅಲ್ಲಿ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಬಂದಿರೋದಲ್ದೆ ಮತ್ತೆ ಇಲ್ಲಿ ಇದ್ ಮಾಡ್ಬಿಡಿ. ಇರ್ಬೇಕಾ? ನಮ್ಗೇನು ಗೊತ್ತಾ, ಅವ್ರು ತಪ್ಪು ಅಂತ ಒಪ್ಕೊಬಿಟ್ರೆ ಬೇಜಾರಾಗಲ್ಲ, ಅದನ್ನ ವಾದ ಮಾಡಕ್ ಹೋಗ್ಬಾರ್ದು. ತಗೋ ತಗೋ, ಹಿಂಗೆ ಇಟ್ಕೋ, ಕರೆಕ್ಟಾಗಿ ಇಟ್ಕೋ, ಬಿಡಿಸ್ಬಿಟ್ಟಿಯ, ನಿಧಾನಕ್ಕೆ ಇಟ್ಕೋ. ನಿಂಗೆ 4 ಜನದಲ್ಲಿ ಯಾರು ಇಷ್ಟ? ವೈಭವ್, ತನು, ಭವಿಷು, ಪುರು ಅಂತ ಅಂದ್ರೆ ನಂಗೆ ಪೂರು ಇಷ್ಟ ಅಂತ. ಯಾಕೆ ಇಷ್ಟ ನಿಂಗೆ ಪೂರು? ಹಾ, ಅದಕ್ಕೆ ಯಾರಿಷ್ಟ? ವಿಷಸ್ ಹೇಳು, ಕೈ ಕೊಡು, ಅಣ್ಣ ಅನ್ಬೇಕು. ಇಲ್ಲಿ ಆ ಕೇಕ್ ಮೇಲೆ ಕಸಿನ್ ಅಂತ ಬರ್ಸು, ಪೂರು ಕಸಿನ್ ಅಂತ ಬರ್ಸು ಅಂತಾನೆ. ಅಲ್ಲಿ ಜಾಗ ಇಲ್ಲ ಕಡು, ಕಸಿನ್ ಅಂತ ಬರ್ಸ್ಬೇಕತ್ತೆ. ಏನ್ತನೋ ಸಮಾಚಾರ? ಫ್ಯಾನ್ ಹಾಕ್ರೋ. ಈಗ ನಾವು ಬ್ಯಾಡ್ರಳ್ಳಿಗೆ ಹೋಗ್ತೀವಿ, ನೀನ್ ಇಲ್ಲೇ ಇರ್ತೀಯ ಬತ್ತೀಯೋ? ಹೇಳ್ತಾ ಇದ್ರು ಅಲ್ಲಿ ಫುಲ್ ಅಳೋ ಮುಖ ಮಾಡ್ಕೊಬಿಟ್ಟಿದ್ದ ಬರ್ಬೇಕಾದ್ರೆ ಅಂತ ಶಿವನು ರಕ್ಷಿತ. ಅಥರ್ವ ಈಗ ನಾವ್ ಹೋಗದಾ? ನೀನ್ ಆಟ ಆಡ್ತಾ ಇರ್ತೀಯ ಇಲ್ಲೇ? ಪಾರ್ಟಿ ಮಾಡ್ಬೇಕು? ಏನ್ ಪಾರ್ಟಿ? ಅಲ್ಲೇ ಉಳ್ಕೊಂಡ. ನಾವೀಗ ಬಂಟು ಮತ್ತೆ ಅಮ್ಮನ್ನ ಕರ್ಕೊಂಡು ಬರೋದಿಕ್ಕೆ ಹೋಗ್ತಾ ಇದೀವಿ. ಈಗ ಬರ್ಬೇಕಾದ್ರೆ ಆನ್ ದಿ ವೇ ಅಲ್ವಾ, ಹಾಗೆ ಅಥರ್ವನ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಎಸ್, ಊಟ ಅಲ್ಲೇ ಏನಪ್ಪಾ ಅಂದ್ರೆ ಅವ್ನಿಗೆ ಅಲ್ಲಿ ಮಕ್ಳುಗಳಿದಾರಲ್ಲ, ನಾನು ಆಗ್ಲೇ ಅದನ್ನೇ ಹೇಳ್ದೆ, ಸಖತ್ತು ಖುಷಿ ಅವ್ನಿಗೆ. ನಾವು ಚಿಕ್ಕವರಿದ್ದಾಗ ಹಂಗೆ ರಮ್ಯ, ಜಾಸ್ತಿ ಜನ ಮಕ್ಳುಗಳಿದ್ದಾಗ ನಮ್ಮ ಏಜ್ ಆಗಿ ಅಕ್ಕಪಕ್ಕ ಇರೋರು ಬೇಕು, ಅವ್ರ ಜೊತೆ ಆಟ ಆಡ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆ ತರ ಇರ್ತದೆ. ನಾವು ಅಷ್ಟೇ ಚಿಕ್ಕವರಿದ್ದಾಗ ಅದೇ ನಮ್ಮ ಅತ್ತೆ ಮಕ್ಳು ರಶ್ಮಿ, ಪೂರ್ಣಿಮಾ, ರಾಖಿ ಅವ್ರ ಜೊತೆ ಎಲ್ಲ ಎಷ್ಟು ಆಟ ಆಡ್ತಾ ಇದ್ವಿ ಅಂತ ಅಂದ್ರೆ, ನಮಗ್ ರಜಾ ಬಂತು ಅಂದ್ರೆ ಊರ್ಗ್ ಹೋಗ್ಬಿಡ್ತಾ ಇದ್ವಿ ಅಲ್ಲ, ಅವರು ಬರ್ತಾ ಇದ್ರು. ಯಪ್ಪ, ಊರಿಂದ ಮನೆಗ್ ಬರ್ಬೇಕಾದ್ರೆ ಅಳ್ಕೊಂಡ್ ಬರ್ತಾ ಇದ್ದಿದ್ದು ನಾವು, ಬರಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಮ್ಮೂರ್ಗೆ ನಾನು ಹೋದಾಗ ನಮ್ಮ ಮಾವನ ಮಗ ಪ್ರವೀಣ, ಅವನ್ ಬೇರೆ ಬರಲ್ಲ, ಊರ್ ಬರಕ್ ಅವನಿಗೂ ಇಷ್ಟ ಇಲ್ಲ, ಹಾಗೆಲ್ಲ ಏ ಬಾಬಾ ಅಂತ ಬಲವಂತ ಮಾಡ್ಕೊಂಡ್ ಹೋಗೋ. ಚೆನ್ನಾಗಿತ್ತು ಅದು, ಆ ದಿನಗಳೇ ಚಂದ. ಫ್ರೆಂಡ್ಸ್, ಆ್ಯಕ್ಚುಲಿ ಈಗ ನಾವು ಊರಿಗೆ ಬಂದ್ವಿ. ನಾನು ಹುಟ್ಟಿದ ಈ ಊರು ಅಂತಂದರೆ ಹುಟ್ಟಿದ್ದು KR ನಗರ ಹಾಸ್ಪಿಟಲಲ್ಲಿ, ಮನೇಲಲ್ಲ, ನನ್ನ ತಮ್ಮ ಮನೇಲಿ ಹುಟ್ಟಿದ್ದು. ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ನಾವು ಯೂಶಲಿ ನೋಡಿರ್ತೀರ ಬ್ಲಾಗಲ್ಲಿ ನಮ್ಮ ಸೋದರ ಮಾವನ ಹೇಳ್ತೀನಿ. ನನಗೆ ಸೋದರತ್ತೆ ಅಂತಂದರೆ ನನಗೆ ಕ್ಲಾರಿಟಿನೇ ಇರಲಿಲ್ಲ. ಆ್ಯಕ್ಚುಲಿ ಸೋದರ ಮಾವ ಅನ್ನೋದು ಸೋದರ ಮಾವ ಹುಟ್ಟಿರೋರ್ನ, ಸೋದರ ಅತ್ತೆ ಅನ್ನೋದು ಅಪ್ಪನ ಜೊತೆ ಹುಟ್ಟಿರೋದು. ಹೌದು. ಆಮೇಲೆ ನನಗೆ ಕ್ಲಾರಿಟಿ ಬೇಕಾಗುತ್ತೆ ಸೋದರ ಸಂಬಂಧ ಅಂತ. ಸೊ ಈಗ ನಮ್ಮ ಬಂಟು ನೋಡಿ 1 ವಾರ ಆಗಿದೆ, 8 ಡೇಸ್ ಆಗಿದೆ. ಬನ್ನಿ ನೋಡೋಣ. ತಿರುಗು ಈ ಕಡೆಗೆ. .5 ಹಾಕ್ತೀನಿ. 0.5. ಸುಮ್ಮನೆ ನೋಡ್ಬತ್ತವನೇ ನಮಗೆ. ಕಂತೆ ಕೊಪ್ಲು ಬಂಟು ಏನಪ್ಪ ಹೋಗೋಣ, ನಡಿ ಹೋಗೋಣ ಅಂತ. ನಡಿ ನಡಿ ಆ ಕಡೆ ನಡಿ. ಬಾಯ್ ಬಂಟು, ಅಜ್ಜಿಗೆ ಬಾಯ್ ಮಾಡ. ಬಾಯ್.
ನಡಿ ಹೋಗೋಣ ಅಂತ ನಂಗೆ ಇಲ್ಲೇ ಒಂಚೂರು ಗುಂಡ್ಗುಂಡಕ್ಕಾಗೋಣ ಅನಿಸ್ತೈತೆ. ಬಾಯ್ ಬಾಯ್. ಏ 2:30 ಆಗೈತಲ್ಲ, ಆಗಿರ್ತದೆ ಅನ್ಕಂಡೆ. ಅಮ್ಮ ಇದು ನೀನು ಹುಟ್ಟಿ ಬೆಳ್ದಿರೋ ಮನೆನಾ? ಇದು ನಾನು ಹುಟ್ಟಿ ಬೆಳೆದಿರೋ ಮನೆ. ಆಮೇಲೆ ತಗೊಂಡಿದ್ದು ನೀವು ಸ್ವಲ್ಪ ದೊಡ್ಡವರಾದ್ಮೇಲೆ? ಈ ಮನೆಯಲ್ಲೆಲ್ಲ ಬೆಳೆದಿರೋದು. ಆ ಕಡೆ ಮನೆ ಅಲ್ಲಿ ಒಳ್ಳಾಟಿ ಅಂತ ಅಲ್ಲ ಐತಲ್ಲ, ಎಲ್ಲಿ? ಅಲ್ಲಿ ಅಲ್ಲಿ ಅಂತಂದ್ರೆ ಈ ಕಡೆ ಇನ್ನೊಂದು ರೂಮ್ ಐತಲ್ಲ, ಶಿವರಾಜ. ಹಾ, ಆಗ ಅಲ್ಲಿ ಹುಟ್ಟಿ ನಾವು ಅಲ್ಲಿ ಇದ್ ಮಾಡಿದ್ದ. ಇಲ್ಲಿ ಬಂದು ಹಾ, ತಾಯಿನಾರೆಲ್ಲ ಇದ್ದು. ಹೆಂಗಿತ್ತು ಒಂದು ವಾರ ಟ್ರಿಪ್ಪು? ಚೆನ್ನಾಗಿತ್ತು. ಆದ್ರೆ ನಿಮ್ ಮಗ ಅನ್ನ ತಿನ್ನಲ್ಲ, ನೀನ್ ಮುಡ್ತಾನೆ, ತರ್ಲೆ. ಕಷ್ಟನೇ. ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಬಾ, ಕೈ ತೊಳ್ಕ ಬಾ. ನಡ್ರಿ ಅಲ್ಲಿ ತಟ್ಟೆ ಒಂದು ಇದು ಮಾಡಿ. ಬಾಯ್ ಬಾಯ್. ಬಾಯ್ ಮಾಡ್ಬಿಡಿ, ಬಾಯ್ ಮಾಡ್ಬಿಡಿ. ಬರ. ಇಲ್ಲಿ ಕೂತು ಹೋಗಿ ಊರಿಂದ ಈಗ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ಅಥರ್ವನ್ನ ಇಲ್ಲೇ ಬಿಟ್ಟೋಗಿದ್ವಲ್ಲ, ಸೊ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಹಾಗೆ ಪೂರ್ವಜ್ ನಮ್ಮ ಅಣ್ಣನ ಮಗನಿದ್ದು ಬರ್ಡೇ ಇತ್ತಲ್ಲ, ಅವನಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಕೇಕೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅವನಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ನಾವು ಮೈಸೂರಿಗೆ ಬರಬೇಕು. ಸೊ ಸಂಡೇ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಅಂತೂ ಓಡ್ತಾ ಇರುತ್ತೆ, ಬಟ್ ನಮಗೆ ಎಷ್ಟು ಬೇಗ ಮುಗ್ದೋಯ್ತಪ್ಪ ರಜದ ದಿನ ಅಂತ ಫೀಲ್ ಆಗ್ತಿರುತ್ತೆ. ಸೊ ಚೆನ್ನಾಗಿತ್ತು, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಅಮ್ಮ ಇನ್ನು ಸ್ವಲ್ಪ ದಿನ ಇರ್ತೀನಿ ಅಂತ ಅಂದಿದ್ರು. ಆಮೇಲೆ ಅವ್ರಿಗೆ ಏನಕ್ಕೋ ಇಲ್ಲ ಸಾಕು ಅಂದರೆ, ಅಲ್ಲಿ ಅವನನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಊರಲ್ಲಿ. ಅಲ್ಲಿ ನೀರೆಲ್ಲ ಇಟ್ಟಿರ್ತಾರೆ ಅಕ್ಕಪಕ್ಕದಲ್ಲೇ. ಸೊ ಹಾಗಾಗಿ ಇಲ್ಲ ಬಂದುಬಿಡ್ತೀನಿ ಅಂದರು. ಸರಿ ಅಮ್ಮ ಆಯಿತು ಅಂತ ಅಂದ್ಬಿಟ್ಟು ಅಮ್ಮನೂ ಕೂಡ ನಾವು ಕರ್ಕೊಂಡು ಬರ್ತಾಯಿದ್ದೀವಿ. ಆರೆಂಜ್ ಎಷ್ಟು ಸೆಟ್ ಮಾಡ್ರಮ್ಮೆ? ಈಗ ನೀನು ತಿನ್ಸೋ ಪೂರು ತಿನ್ಸೋ, ಪೂರು ತಿನ್ಸೋ, ಅದನ್ನೇ ತಿನ್ಸೋ. ಒಂಚೂರು ತಿನ್ಸು, ಬರೀ ಬ್ರೆಡ್ ತರ ಐತಲ್ಲ, ಆ ಕಡೆ ಒಂಚೂರು ತಿನ್ಸು ಸಾಕು. ಹೇ ಆರ್ಯ, ತಿನ್ನೋಣ ತಿನ್ನ.
ಕೊಡೆ ಕೊಡೆ ಅವ್ರ ಕೈಲೇ ಕೊಡ್ತೀನಿ. ಅಭಿ ಬಾರೋ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.